ಇವತ್ತು ನಾವು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮನೇಲಿ ಗೀ ರೈಸ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ವೆಜ್ ನಾನ್ ವೆಜ್ ಕರೀಸ್ ಎಲ್ಲದಕ್ಕೂ ಒಳ್ಳೆ ಸೂಟಬಲ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ. ಎಲ್ಲರಿಗೂ ನಮಸ್ಕಾರ, ದೇವಿಕಾ ಅಡುಗೆಗೆ ಸ್ವಾಗತ. ನಾನು ದೇವಿಕಾ. ಇಲ್ಲಿ ಒಂದು ಕುಕ್ಕರ್ ಇಟ್ಟು 2 ಸ್ಪೂನ್ ಎಣ್ಣೆ, 1 ಸ್ಪೂನಷ್ಟು ಗೀನ ಹಾಕೊಂಡಿದ್ದೀನಿ. ತುಪ್ಪನ, ಇದು ಮನೇಲಿ ಮಾಡಿರೋ ತುಪ್ಪ. ಇದಕ್ಕೆ ನಾವು ಸ್ಪೈಸಸ್ ಆಡ್ಬೇಡ. ಮರಾಠಿ ಮೊಗ್ಗು, ಬಡಿ ಇಲಾಚಿ, ಪಲಾವ್ ಎಲೆ, ಸೋಂಪು, ಜೀರಿಗೆ ಮತ್ತು ಚಕ್ಕೆ, ಅನಾನಸ್ ಫ್ಲವರು, ನಿಮ್ಗೆ ಯಾವ್ದು ಬೇಕೋ ನೀವು ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ನಾನು 2 ಹೆಚ್ಚಿರುವಂಥ ದಪ್ಪಗೆ ಹೆಚ್ಚಿನ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬ ಕೆಂಪಾಗಬೇಕು ಅಂತ ಏನಿಲ್ಲ, ಮೀಡಿಯಮ್ ಕೆಂಪಾಗಿ ಸಾಕು. ನಂತರ ಇದಕ್ಕೆ 5 ರಿಂದ 6 ಹೆಚ್ಚಿದ ಹಸಿಮೆಣಸಿನಕಾಯಿ, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು. ಮೆಣಸಿನ್ಕಾಯಿ ರುಚಿನ ಅಷ್ಟೇ, ಅದರದ್ದು ಟೇಸ್ಟ್ ಬಿಟ್ಕೋಬೇಕು. ಈಗ ಇದಕ್ಕೆ 1 ಮುಟ್ಟಿಯಷ್ಟು 1/4 ಕಪ್ಪಷ್ಟು ನಾವೀಗ ಇದಕ್ಕೆ ಪುದೀನ ಎಲ್ಲ ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ, ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ, ಸ್ವಲ್ಪ ಹಾಕೊಳ್ಳಿ. ಇದು ಫ್ರಾಗ್ರೆನ್ಸಿಗೆ ಅಷ್ಟೇ. ನಾನಿಲ್ಲಿ ಚೆನ್ನಾಗಿ ನೆನೆಸಿ ಬೇಯಿಸಿದ ಬಟಾಣಿನ, ಒಣಗಿರೋ ಬಟಾಣಿನ ನೆನೆಸಿ ಬೇಯಿಸಿ ಹಾಕ್ಕೊಂಡಿದ್ದೀನಿ. ನೀವಿಲ್ಲ ಅಂದರೆ ಹಸಿ ಬಟಾಣಿನೇ ಹಾಕೊಳ್ಬೋದು, ಫ್ರೆಶ್ಶು, ಇಲ್ಲ ಫ್ರೋಝನ್ ಬಟಾಣಿನೂ ಹಾಕೊಳ್ಬೋದು. ಅದನ್ನೇನು ಬೇಯಿಸಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಅದು 1-2 ನಿಮಿಷ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ಇಲ್ಲಿ ನಾನು 2 ಕಪ್ ರೈಸ್ ಮಾಡ್ತಿರೋದ್ರಿಂದ 2 ಕಪ್ ಹಾಲು, 2 ಕಪ್ಪು ನೀರನ್ನು ಮಿಕ್ಸ್ ಮಾಡಿ 4 ಕಪ್ ಒಟ್ಟು ಅಟ್ಲೀಸ್ಟ್ ನಾನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ರೈಸ್ ಹಾಕ್ತೀವಿ ಅಷ್ಟನ್ನು ಕೂಡ ಹಾಕೊಳ್ಳಿ. ಹಾಲು ಮತ್ತು ನೀರನ್ನು ಸಮ ಪ್ರಮಾಣದಲ್ಲಿ ಹಾಕೊಳ್ಳಿ. ನಾನಿಲ್ಲಿ ಇದು ಒಂದು ಕುದಿ ಬಂದ ನಂತರ ಇಲ್ಲಿ 10 ನಿಮಿಷ ನೆನೆಸಿರುವಂಥ ಸೋನಾ ಮಸೂರಿ 2 ಲೋಟ ಸೋನಾ ಮಸೂರಿ ಅಕ್ಕಿನ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ಇದಕ್ಕೆ ಹೆಚ್ಚಿರುವಂಥ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿಬಿಟ್ಟು 1 ರಿಂದ 2 ವಿಷಲ್ನ ಬರ್ಸ್ಬೇಕಾಗುತ್ತೆ. ನಿಮ್ಮ ಕುಕ್ಕರ್ ಗಣಗುವಾಗಿ ವಿಷಲ್ ಬರ್ಸ್ಕೊಳ್ಳಿ. ನನಗೆ 2 ವಿಷಲ್ ಬೇಕಾಗುತ್ತೆ ಈ ಕುಕ್ಕರಲ್ಲಿ, ಹಾಗಾಗಿ 2 ವಿಷಲ್ ಬರ್ಸ್ತಾ ಇದ್ದೀನಿ. ಮುಚ್ಚಿ 2 ವಿಷಲ್ ಬಂದಾದಮೇಲೆ ತಕ್ಷಣ ತೆಗಿಲಿಕ್ಕೆ ಹೋಗ್ಬಿಡಿ. ಒಂದು 10 ನಿಮಿಷ ಅದು ಕೂಲ್ ಡೌನ್ ಆಗಕ್ಕೆ ಬಿಡಿ. ಅದಾದ ನಂತರ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೀ ರೈಸ್ ಅಂತ. ಅಷ್ಟು ರೂಢಿಯಾಗಿ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು. ಇದು ನೋಡೋದಕ್ಕೆ ಮಾತ್ರ ಅಲ್ಲ, ತಿನ್ನಲಿ ಕೂಡ ಅಷ್ಟೇ ಚೆನ್ನಾಗಿದೆ. ಯಾವುದೇ ಸೈಡ್ ಡಿಶ್ ಇಲ್ಲದೆ ನೀವು ಹಾಗೇ ಕೂಡ ತಿನ್ಬೋದು. ನಿಮಗೆ ಬೇಕಂದರೆ ನೀವು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಮೇಲೆ ಅಲಂಕರಿಸ್ಕೊಳ್ಬೋದು, ಇದಕ್ಕೆ ಹಾಕ್ಕೊಳ್ಬೋದು. ನಮ್ಮನೆ ಅಷ್ಟೊಂದು ಗೋಡಂಬಿ ದ್ರಾಕ್ಷಿ ಯಾರೂ ಇಷ್ಟಪಡಲ್ಲ, ಅದಕ್ಕೆ ನಾನು ಹಾಕಲಿಲ್ಲ. ನಿಮಗೆ ಬೇಕಾದರೆ ನೀವು ಹಾಕ್ಕೊಳ್ಳಿ. ಈಗ ನಮ್ಮದು ಗೀ ರೈಸು ಸರ್ವ್ ಮಾಡೋಕ್ಕೆ ರೆಡಿ. ಇದನ್ನು ವೆಜ್ ಕರಿ ನಾನ್ ವೆಜ್ ಕರಿ ಯಾವುದ್ರ ಜೊತೆ ಕೂಡ ಸರ್ವ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.